ಶರಣ್ರಿ ಮೇಡಮ್, ಸಮಾಧಾನ ಮಾಡ್ಕೋ. ಯಾಕಮ್ಮ ಅಳ್ತಾ ಇದ್ಯಾ? ನಿನ್ ಹೆಸರೇನು? ಗೌರಿ ಮೇಡಮ್. ಆಗಿರೋದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ, ಕಾನ್ಫಿಡೆಂಟ್ ಆಗಿರು. ಮುದ್ದಾಗಿದ್ದೀರಾ, ಹುಡುಗ ನೋಡಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇವ್ರನ್ನ ಸಿದ್ಧಾರೂಢ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆದ್ಮೇಲೆ ಇವ್ರು ಯಾರ್ದೋ ಮನೆಗೆ ಹೋಗ್ಬೇಕಂತೆ, ನೀವ್ ಅವ್ರ ಜೊತೆ ಹೋಗಿ. ತಗೊಳ್ಳಿ, ಸಿವಿಲ್ ಡ್ರೆಸ್ ಅಲ್ಲಿ ಹೋಗಿ. ಮೇಡಮ್, ನಿಮ್ಮಿಂದ ಬಹಳ ದೊಡ್ಡ ಉಪಕಾರ ಆತ್ರಿ. ಈ ನಿಮ್ ಉಪಕಾರನ ಸಾಯು ತನಕ ಮರೆಯಂಗಿಲ್ರಿ. ಇದು ಉಪಕಾರ ಅಲ್ಲ, ನನ್ ಡ್ಯೂಟಿ. ಅಶೋಕ್, ಇವ್ರ ಕಾರ್ಯಕ್ರಮ ಮುಗಿದ್ಮೇಲೆ ಇವ್ರನ್ನ ಜೋಪಾನವಾಗಿ ಬಸ್ ಹತ್ಸೋ ಜವಾಬ್ದಾರಿ ನಿಮ್ದು. ಯುವರ್ ಆನರ್, ಯತ್ರ ಪೂಜಸ್ತು ನಾರಿಯಂತೆ ತತ್ರ ದೇವತಾರಮಂತೆ. ಯಾವ ನೆಲದಾಗ ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೋ ಆ ನೆಲದಾಗ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಭಾವಾರ್ಥ. ಆದ್ರ ಇವ್ರು ಬಾಯಾಗ ಬರೋದು ಒಂದೇ ಒಂದು ಬಾರಿ ಆ ಮಾತು, ಚುನಾವಣೆ ಸಮಯದಾಗ ಅಕ್ಕಂದ್ರ ತಾಯಂದ್ರೆ ಓಟ್ ಹಾಕ್ರಿ ಅಂತ. ಸಮಾಜ ಸುಧಾರಣೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರೋ ಈ ಕಾರ್ಪೊರೇಟರ್ ಜಗದೀಶ್ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋದೇ ಜಾಸ್ತಿ ಆಗ್ಯಾದ. ರಾಜಕಾರಣಿ ಅಂದ್ರನ ಕೆಟ್ಟ ಅಭಿಪ್ರಾಯ ಇರುವಂತಹ ಈ ಕಾಲದಾಗ ಈ ನೀಚ ರಾಜಕಾರಣಿ ಒಂದು ಅಮಾಯಕ ಹೆಣ್ಣಿನ ಮ್ಯಾಲ ಅತ್ಯಾಚಾರಕ್ಕೆ ಯತ್ನಿಸಿ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಈ ಅನಾಗರಿಕನಿಗೆ ಕಠಿಣ ಶಿಕ್ಷೆ ಕೊಟ್ಟು ಪಾಲಿಕೆ ಸದಸ್ಯತ್ವದಿಂದ ಅಮಾನತುಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಯುವರ್ ಆನರ್. ಯುವರ್ ಆನರ್, ಇದುವರೆಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರ ಜಗದೀಶ್ ಅವರ ಮೇಲೆ ಹರಿಕತೆ ಕಟ್ಟುಕತೆಗಳನ್ನೆಲ್ಲ ಹೇಳಿದ್ರು. ಆದರೆ ಘನ ನ್ಯಾಯಾಲಯಕ್ಕೆ ಬೇಕಾಗಿರೋದು ಕಟ್ಟುಕತೆ ಮಿಥ್ಯಾರೋಪಗಳಲ್ಲ, ಸಾಕ್ಷಿ. ರಾಜಕಾರಣಿಗಳೆಲ್ಲ ಕ್ರಿಮಿನಲ್ಗಳಲ್ಲ. ನನ್ನ ಕಕ್ಷಿದಾರ ಜಗದೀಶ್ ಅವರ ಹಾಗೆ ಸಜ್ಜನರು ಇದ್ದಾರೆ. ಕಾರ್ಪೊರೇಟರ್ ಜಗದೀಶ್ ಅವರ ಮೇಲೆ ಕಳಂಕ ಹೊರಿಸೋದಕ್ಕೆ ಅಂತ ಇವರು ಕೋರ್ಟಿಗೆ ಕರ್ಕೊಂಡು ಬಂದಿರೋ ಶೈಲಜಾ ಅನ್ನೋ ಸಾಕ್ಷಿನ ವಿಚಾರಣೆ ನಡೆಸೋದಕ್ಕೆ ಕೋರ್ಟು ಅನುಮತಿ ನೀಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಈ ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಕ್ಕಿಂತ ಮುಂಚೆ ನ್ಯಾಯಾಲಯದ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಈ ಶೈಲಜಾ ಅನ್ನೋ ಹೆಣ್ಣುಮಗಳು ಯಾರೋ ಗೌರವಾನ್ವಿತ ಕುಟುಂಬದ ಹೆಣ್ಣುಮಗಳಲ್ಲ. ಇವಳೊಬ್ಳು ವೇಶ್ಯೆ. ಕಳೆದ 4 ವರ್ಷಗಳಿಂದ ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದಾಳೆ. ಅದನ್ನು ದೃಢಪಡಿಸೋದಕ್ಕೆ ಬೇಕಾದಂಥ ದಾಖಲಾತಿಗಳು ಇಲ್ಲಿವೆ, ನ್ಯಾಯಾಲಯ ಪರಿಶೀಲಿಸಬೇಕು. ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿದೀಯಾ? ನೆನಪಿರ್ಲಿ, ನೀನು ವೇಶ್ಯೆ ಹೌದೋ ಅಲ್ವೋ? ಹೌದ್ರಿ. ನನ್ನ ಕಕ್ಷಿದಾರ ವೇಶ್ಯೆ ಮನೆಗೆ ಹೋಗಿದ್ದ ಅನ್ನೋದು ನಿಜ. ಆರೋಪ ಇರೋದು ನನ್ನ ಕ್ಲೈಂಟ್ ಇವಳ ಮೇಲೆ ಅತ್ಯಾಚಾರ ಮಾಡ್ದ. ವೇಶ್ಯಾವಾಟಿಕೆಗೆ ಹೋಗಿ ಯಾರಾದ್ರೂ ವೇಶ್ಯೆ ಮೇಲೆ ಅತ್ಯಾಚಾರ ಮಾಡ್ತಾರ? ಇವರಲ್ಲಿಗೆ ಹೋಗಿದ್ದರ ಉದ್ದೇಶ ಸೆಕ್ಸ್ ವರ್ಕರ್ಗಳಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡೋದು, ಲೈಂಗಿಕ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಕಾಂಡೂಮ್ ಬಳಸಿ ಅಂತ ಹೇಳೋದು. ಇದು ನಿಜಾನೋ ಸುಳ್ಳ? ನಿಜ. ಇವರ ತೇಜೋದಯ ಮಾಡೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಮೀಡಿಯಾದವರನ್ನ ಕರೆಸಿ ಒಂದು ದೊಡ್ಡ ಅವಾಂತರನ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಘನ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಘನ ನ್ಯಾಯಾಲಯ ತೀರ್ಪು ಕೊಡಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿದ್ದು, ಕಾರ್ಪೊರೇಟರ್ ಜಗದೀಶ್ ರವರ ಮೇಲೆ ಮಾಡಿದ ಆರೋಪಗಳೆಲ್ಲವೂ ನಿರಾಧಾರ ಹಾಗೂ ಸತ್ಯಕ್ಕೆ ದೂರವಾದದ್ದು ಎಂಬುದು ಸಾಬೀತಾಗಿದ್ದು, ಸಾರ್ವಜನಿಕ ಹಾಗೂ ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ ಆರಕ್ಷಕ ಇಲಾಖೆಯ ಕ್ರಮವನ್ನು ಖಂಡಿಸಿ ಎಚ್ಚರಿಕೆ ನೀಡುತ್ತಾ ಕಾರ್ಪೊರೇಟರ್ ಜಗದೀಶ್ ರವರನ್ನು ಗೌರವದಿಂದ ಬಿಡುಗಡೆಗೊಳಿಸಲು ನ್ಯಾಯಾಲಯವು ಆದೇಶಿಸುತ್ತದೆ. ಥ್ಯಾಂಕ್ಸ್.